ಒಮ್ಮೆ ಒಂದು ಕೋತಿ ಒಳ್ಳೆಯ ತಂಗಾಳಿಗೆ ತೇಗದ ಮರದ ಕೆಳಗೆ ಮಲಗಿ ನಿದ್ದೆ ಮಾಡುತ್ತಾ ಇತ್ತು. ಆಗ ಗಾಳಿ ಸ್ವಲ್ಪ ಬಲವಾಗಿ ಬೀಸಿತು. ತೇಗದ ಮರದಿಂದ ಕಾಯಿಗಳು ಪಟ್ ಪಟ್ ಎಂದು ಕೋತಿಯ ಮೇಲೆ ಬೀಳುತ್ತಿದ್ದವು. ಯಾರೋ ಕಲ್ಲುಗಳಿಂದ ಹೊಡೆಯುತ್ತಾ ಇದ್ದಾರೆ ಎಂಬುದಾಗಿ ನೆನೆಸಿ ಕೋತಿಯು ಭಯದಿಂದ ತಟ್ಟನೆ ಎದ್ದಿತು. ಎದ್ದ ಮೇಲೆ ಗೊತ್ತಾಯಿತು ಅವು ಮರದಿಂದ ಬಿದ್ದ ಕಾಯಿಗಳೆಂದು. ಕೋತಿಗೆ ತೇಗಿನ ಕಾಯಿಗಳ ಮೇಲೆ ಬಹುಕೋಪ ಬಂತು. ನಿಮ್ಮನ್ನು ಏನು ಮಾಡುತ್ತೇನೆ ನೋಡು ಎಂದು ಕಾಲುಗಳಿಂದ ಬಲವಾಗಿ ತುಳಿಯುತ್ತಿತ್ತು. ಆದರೆ ಕಾಲುಗಳಿಗೆ ನೋವಾಯಿತೆ ಹೊರತು ಕಾಯಿಗಳಿಗೆ ಏನೂ ಆಗಲಿಲ್ಲ. ಕೋತಿಯ ಈ ಅವಿವೇಕತನವನ್ನು ನೋಡುತ್ತಿದ್ದ ಗುಬ್ಬಿಯು ಕೋತಿಗೆ ಮಂಗಣ್ಣ ಮಂಗಣ್ಣ ಏನ್ ಮಾಡ್ತಿದ್ಯಾ ಎಂಬುದಾಗಿ ಕೇಳಿದ್ದಕ್ಕೆ ಕೋತಿ, ಈ ಕಾಯಿಗಳ ಮೇಲೆ ಸೇಡು ತೀರಿಸಿಕೊಳ್ಳುತ್ತಿದ್ದೇನೆ, ಆದರೆ ಅವುಗಳಿಗೆ ಏನೂ ಆಗುತ್ತಿಲ್ಲ ಎಂದು ಹೇಳಿತು. ಆಗ ಗುಬ್ಬಿ ಹೇಳಿತು, ಅವುಗಳ ಮೇಲೆ ಸೇಡು ತೀರಿಸಲು ಒಂದೇ ಮಾರ್ಗ, ಏನೆಂದರೆ ಗುಂಡಿಯನ್ನು ತೋಡಿ ಅವುಗಳನ್ನು ಹಾಕಿ ಮುಚ್ಚಿಬಿಡು. ಅದರ ಮೇಲೆ ಸ್ವಲ್ಪ ನೀರನ್ನು ಹೊಯ್ದರೆ ಅವು ಹಾಗೆಯೇ ಕೆಟ್ಟು ಹೋಗಿ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುತ್ತವೆ ಎಂಬುದಾಗಿ. ನೀರಿಗೆ ಎಸೆದರೆ ಕೊಳೆತು ಹೋಗುತ್ತವೆ ಎಂದು ಹೇಳಿತು. ಗುಬ್ಬಿಯ ಮಾತುಗಳನ್ನು ಕೋತಿ ಹಾಗೆಯೇ ನಂಬಿ ತೇಗಿನ ಕಾಯಿಗಳನ್ನು ಹುಡುಕಿ ಕಂಡು ಹಿಡಿದು ತೆಗೆದುಕೊಂಡು ಬಂದು ಗುಬ್ಬಿ ಹೇಳಿದ ಹಾಗೆ ಮಾಡುತ್ತಿತ್ತು. ಹಾಗೆ ಮಾಡುವುದರಿಂದ ಬೀಜಗಳು ಗಿಡಗಳಾಗಿ, ಗಿಡಗಳು ಮರಗಳಾಗಿ ವಿಶಾಲವಾದ ವನವು ರೂಪುಗೊಂಡಿತು. ತೇಗಿನ ಮರಗಳು ಎಲ್ಲೆಡೆ ಹರಡಿಕೊಂಡವು. ನೋಡಿರಿ, ಒಂದು ಚಿಕ್ಕ ಗುಬ್ಬಿ ಎಂಥ ದೊಡ್ಡ ಉಪಾಯ ಹಾಗೂ ಬಹು ದೊಡ್ಡದಾದ ಕೆಲಸವನ್ನು ಮಾಡಿಸಿತಲ್ಲವೇ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ ಎಂದು ಬೈಬಲ್ ಹೇಳುತ್ತದೆ.